ನೀವು ಇಲ್ಲಿ ಇತ್ತೀಚೆಗೆ ನೋಡಿರ್ಬೋದು ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ ಎಮ್ ಎಲ್ ಎ ಮುಳಬಾಗಲವರು ಒಂದು ಸರ್ಕ್ಯಾಸ್ಟಿಕ್ ಸ್ಟೇಟ್ಮೆಂಟ್ ಇದ್ದಕ್ಕಿದ್ದಂಗೆ ಯಾವುದು ವೀಕ್ಷಣೆ ಮಾಡೋಕ್ಕೆ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟು ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡೋದು, ಸರ್ ನೀವು ಅದನ್ನು ಜನಗಳು ತಪ್ಪು ತಿಳ್ಕೊತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡಲೇಬೇಕು, ಕ್ಲಾರಿಫೈ ಮಾಡಿ ಅಂತ. ನೋಡಿ, ನಿಮ್ಮ ಮಾಧ್ಯಮದವ್ರೆ ನಾನು ಹೇಳೋದಿಷ್ಟೇ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕ್ರಿ ಸತ್ಯಾಂಶ ಏನು ಅಂತ. 600 ಕೋಟಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್. 600 ಕೋಟಿ ಬೆಂಗಳೂರಿಂದ ಕೋಲಾರದವರು, ಕೋಲಾರಿಂದ ಮುಳಬಾಗಿಲವರು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಷನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ಮದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದ್ದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳೋದು. ಅದು ನಮಗೆ ಗ್ರ್ಯಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ ಎಮ್ ಎಲ್ ಎ ಗ್ರ್ಯಾಂಟ್ಸು ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದು ಸೇರಿಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು ಕೆ ಸಿ ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದರು. 2.9 ಕೋಟಿ ಲೆಕ್ಕ ನಾವು ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅವರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಅವ್ರು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದರೆ ನಾನೇನು ಪಿ ಡಿ ಒನ ಡ್ರಾ ಮಾಡ್ಕೊಂಡು ಹೋಗಕ್ಕೆ? ನನಗೇನು ಬ್ಯಾಂಕ್ ಅಕೌಂಟ್ ಇದೆ ಎಮ್ ಎಲ್ ಎಗೆ? ಅವ್ರು ಎಮ್ ಎಲ್ ಎ ಆಗಿ ಫಸ್ಟ್ ತಿಳ್ಕೊಬೇಕು ಪ್ರೊಸೀಜರ್ ಏನು ಅಂತ. ಹಂಗೆಲ್ಲ ಮಾತಾಡ್ಬಾರ್ದು. ಯಾವ ಪಿ ಡಿ ಒ ಅದ್ರ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ನೆ ಮಾಡ್ಕೊಂಡು ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. ಎಮ್ ಎಲ್ ಎಗೆ ಏನು ಹಾಕಿದೆ? ನಮ್ದು ಅಕೌಂಟ್ ಕೊಟ್ಟಿದ್ದಾರೆ ಎಮ್ ಎಲ್ ಎಗೆ, ಏನಾದರೂ ಇಲ್ಲಿ ದುಡ್ಡು ಇಟ್ಕೊಂತ ಡಿ ಸಿ ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಭಾಳ ಜನಗಳಿಗೆ ಭಾಳ ತಪ್ಪು ತಿಳ್ಕೊತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ ಎಮ್ ಎಲ್ ಎ ಗೆಲ್ಲಿಸಿದ್ದಾರೆ. ಮೊನ್ನೆ ಎಲೆಕ್ಷನಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು, ಎಮ್ ಎಲ್ ಎ ಆಗ್ಬಿಟ್ರು. ಅದೇ ನಾನು ಇದ್ದಿದ್ದರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ಥರ ಅಪಾದನೆ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವ್ರಿಗಿಂತ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನೂ ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು ಎಮ್ ಎಲ್ ಎ ಅಂದಮೇಲೆ. ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ಅವ್ರ ಆಶೀರ್ವಾದ ಎಮ್ ಎಲ್ ಎ ಆದೆ, ಮಿನಿಸ್ಟ್ರು ಆದೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನಲ್ಲಿ ಸರ್ ಬಂದುಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿ ಅಂದರು. ನಾನೇನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿದ್ದೀರೋ ಮಾತಾಡ್ತೀನಿ ಅಂತ ಪೆದ್ದಪ್ಪನೂ ಗೊತ್ತು, ಪೆದ್ದಪ್ಪನೂ ಹೇಳೋದಂಥವ್ರು, ನಾಗೇಶನ ಪಿಸ್ಕೋಚಿಡಿ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಮಂಜಣ್ಣ ಅಲ್ಲಿ ಇದಾಗಿದೆ, ಬರೋದು ಬೇಡ, ಯಾರೋ ಹೇಳ್ತಾರೆ ಮಾಡಿದೆ ಮಾಡ್ಕೊಳ್ಳಿ, ನಾನು ಇಲ್ಲಿ ಮಾಡ್ಕೊಳ್ತೀನಿ ಅಂತ. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೋಗ್ಬಿಡ ನಡಿ ಅಂತಂದ. ಅದ್ರಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತಲ್ಲ ನನ್ನ ಕಡೆಯಿಂದ. ನಾನು ಬಂದಿದ್ದರೆ ಕಥೆನೇ ಬೇರೆ, ಎಮ್ ಎಲ್ ಎ ಆಗಿದೆ, ಮಿನಿಸ್ಟ್ರು ಆಗ್ತಾಯಿದೆ ಸೀನಿಯಾರಿಟಿ ಮೇಲೆ. ಮಿನಿಸ್ಟ್ರಿಪ್ ಕೊಡೋಕ್ಕೆ ಡಿ ಕೆ ಅವರು ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟಾಗಿ ನಾನು ಮಿನಿಸ್ಟ್ರು ಕೊಡೋದು. ಅವ್ರೇನು ಹೇಳಿದ್ರು, ಆಯ್ತು ನಿಮ್ಮೂರೇನಯ್ಯ ನಿಂತ್ಕೊಳ ಅಂತ ಅಲ್ಲಿ ಕರೆದ್ರು. ನಾನು ಹೋದೆ, ಅವ್ರು ಒತ್ತಾಯದ ಮೇಲೆ ನನಗೂ ಇಷ್ಟ ಆಯಿತು, ನೇಟಿವ್ ಪ್ಲೇಸ್ ಒಂದು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡೋದು ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದರೂ ಯಾವ ಎಮ್ ಎಲ್ ಎ ಆದರೂ ಮಾಡಿದ್ರ? ನಾನು ಯಾರನ್ನೂ ಇದು ಮಾಡ್ತಾಯಿಲ್ಲ, ಹೇಳ್ತೀನಿ. ಒಂದು ಸರಿ ಮಳೆ ಬಂತು, ಮುಸ್ಲಿಂ ಬಾಂಧವರೆಲ್ಲ ಬಂದರು, ಸರ್ ನಡ್ಕೊಳೋಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಬೂಕುಂಟೆ ರೋಡು ಲೆಫ್ಟ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮಾಡಿಸ್ಕೊಂಡು ಛತ್ರಿಯಲ್ಲಿ ಬೆದಪ್ಪ ಏನಿದ್ರು ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿದ್ವಿ ಮುಗಿಸ್ತೀನಿ ನಾನು, ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟ್ರ್ ಮೇಲೆ ಉದ್ದಕ್ಕೂ ಸಿಮೆಂಟ್ ರೋಡ್ ಹಾಕ್ಸ್ದೆ. ಅದಾದಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡ್, ಅದು ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಮುತ್ಯಾಲಪೇಟೆ ರೋಡು, ಅದು 2 ಕೋಟಿ. ಅದು ಏನು ಯಾವಾಗಲೂ ವೆಹಿಕಲ್ಸ್ ನಿಲ್ಸ್ಕೊಂಡು ಬಸ್ ಓಡಾಡುತ್ತದೆ. ನಾನೇ ಹೋಗಿ ನಿಂತ್ಕೊಂಡು ಕೋರ್ಟೆಲ್ಲ ಕೇಸ್ ಹಾಕಿದಲ್ಲಿ ಎತ್ತೆತ್ತ ಮಾಡಿದ್ದೀನಿ. ಎಮ್ ಎಲ್ ಎ ಆದವ್ರು ಇಂಥ ಕೆಲಸಗಳು ಮಾಡಬೇಕು ಹೊರತು ಈ ಥರ ಡೈಲಾಗ್ಸು ಸ್ಟೇಟ್ಮೆಂಟ್ಗಳು ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ರೋಡ್ ಹಾಕ್ಸಿದ್ದೀನಿ. ಅದಾದಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯಿತು ನಿಮ್ಗೆ ಗೊತ್ತಿದೆ. ಮೇನ್ ರೋಡಿಂದ ಬರ್ಬೋದು. ಈ ಥರ ಹುಡುಕಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಇಂದು ಈಡ್ಗಾ ಮೈದಾನ ಇಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾನೆ. ಎಲ್ಲಿ? ಅಲ್ಲಿ 1 ಕೋಟಿ ಡಬಲ್ ರೋಡ್, ಕೆ ಜಿ ಅಲ್ಲ, ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಮಾಡೋದು. ಹೆಂಗಿದೆ ರೋಡ್ ಈಗ ನೋಡೋಕ್ಕೆ ಟೌನ್ ಹೆಂಗೆ ಕಾಣಿಸ್ತದೆ ಈಗ. ಅದಾದಮೇಲೆ ಇನ್ನೂ ಮಾಡೋಂಥದ್ದು 2 ಕೆಲಸಗಳಿದ್ದಾವೆ. ರಾಮ ಮಂದಿರ
2 ಕೋಟಿ. ರಾಮ ಮಂದಿರಕ್ಕೆ 85 ಕೋಟಿ. ಆಮೇಲೆ ಸುಸ್ತಿ ಮೈದಾನಕ್ಕೆ 70 ಕೋಟಿ. ಇಲ್ಲ, 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಬಾಂಧವರು ಕುಸ್ತಿ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಜಾರ್ಬಿಟ್ಟು ಬಿದ್ದೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನಿಸ್ತು. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಒಂದು ಮಾಡಿಸಿದೆ. 80 ಲಕ್ಷಕ್ಕೆ ಪಾರ್ಕ್ ಆಯಿತು. ಎಲ್ಲರೂ ಅಲ್ಲಿ ಹೋಗೋರು ಫೋನ್ ಮಾಡ್ತಾರೆ. ಈಗಲೂ ಒಂದು ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋದರೆ ಜಂಬು ಕೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಟ್ಟು ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ ಇದೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ? ಹಂಗೆ ಪೆಂಡಿಂಗ್ ಇದೆ. ಮಾಡಿಸೋದಲ್ವಾ? 75 ಲಕ್ಷ ಹಾಕಿದೆ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲಿಂದ KGF ಬೈಪಾಸ್ವರೆಗೂ 4 ಕೋಟಿ ಇದು. ನಾನು ಪೂಜೆ ಮಾಡೋದಷ್ಟೇ ಹೊರಟೋದೆ. ಅದು ಮಾಡಿಸಿಲ್ಲ. ಕಾಂಟ್ರಾಕ್ಟ್ರಿಂದ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವ್ರನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದು ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನು ತಿಳ್ಕೊತಾರೆ. ನಾನು ಅದಕ್ಕೆ ನಮ್ಮ ಜನಗಳಲ್ಲಿ ಕೇಳ್ಕೊತೀನಿ. ನಮ್ಮ ಕ್ಷೇತ್ರದ ಮುಳಬಾಗ ಕ್ಷೇತ್ರದ ಜನಗಳಲ್ಲಿ ಯಾರೂ ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದ್ದಾನೆ ಮನುಷ್ಯ. ಏನಾಗಿದೆ ಅರ್ಧಂಬರ್ಧ ಗೊತ್ತಿರೋಕ್ಕೆ ಅರ್ಧಬೆಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ಬೋದು. ತೂಕ ಮಾತಾಡಿ. ಯಾರ ಬಗ್ಗೆ ಮಾತಾಡ್ತೀನಿ ಏನು ತಿಳ್ಕೊಂಡು ಮಾತಾಡಬೇಕು. ನಾನು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ? ಜನಗಳಿಗೆ ಅದನ್ನು ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದು ಇಲ್ಲ. ನಿಮ್ಮನ್ನು ನಂಬೋದು ಇಲ್ಲ ಬಿಡಿ. ಈಗ ಇದನ್ನು ನಾನು ಹೇಳೋದಿಷ್ಟೇ. ನಿಮ್ಗೆ ಅಷ್ಟು ಮಾಡಬೇಕಂತ ನಿನ್ನ ಮಾಡಬೇಕಂದ್ರೆ ಒಂದು ಕೆಲಸ ಮಾಡು. ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ದರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಇಲ್ಲಾಂದರೆ ನೀನು MLA ಇಂದ ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ? ಮಾಡು. ಇನ್ನು ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಭಾಳ ಇದೆ, ಬೇಡ. ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರ್ಯಾರಿಗೆ ಏನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ. ಅಂದ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಭಾಳ ಬದಲಾವಣೆ ಆಗಿದೆ. ಜನಗಳಿಗೆ ಗೊತ್ತಿದೆ. ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡ್ರುಗಳು ಯಾರು ಏನು ಅಂತ ಲೀಡ್ರುಗಳು ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮಕ್ಕೆ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನು ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನು ರೀ ಮಾಡಿದ್ದಾರೆ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಇವರೇನು ಮಾಡೋದು ಗೊತ್ತಾ? ಮಂಜಣ್ಣವರು ಕಂಪ್ಲೇಂಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳಿಸಿ ಅವ್ರ ಮನೆಗೆ ಕಳಿಸ್ಬಿಟ್ರು. ಅದು ಗಣಿಸ್ತಾನ. ಈ ಮನುಷ್ಯ ಏನೇನು ಮಾಡಿದ ಕಳಿಸ್ಲಪ್ಪ, ಏನೋ ಇವು ಕಳಿಸ್ಲಿ. ನಾವು ಕೇಳ್ತೀವಿ, ಏನು ಮಾಡಿದ್ದೀನಿ 3 ವರ್ಷದಿಂದ ಕೊಡಪ್ಪ? 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಕೆಳಗೆ ನಾವು ಹೇಳ್ಬೇಕಲ್ಲ. ಏನು ಮಾಡಿದೆ ಕಳಿಸಿದೆ ಅಂದರೆ ಮಂಜಣ್ಣವ್ರು ಕಳಿಸ್ತಾರಲ್ಲ, ಆ ಥರ ಸಿಸ್ಟಮ್ ಫಾಲೋ ಮಾಡು. ಕಳಿಸಿ ಕೇಳಿದವ್ರಿಗೆಲ್ಲ ಕೊಡು ಏನು ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡಲಿ. ನಮ್ಮದು ನಿಮ್ಮದು ಎಲ್ಲರದ್ದು ಕಂಪೇರ್ ಮಾಡಲಿ. ಮಂಜಣ್ಣ ಫಾಲೋ ಮಾಡಿ. ನೀನು ಕೋಲಾರದಲ್ಲಿ ಮಾಡಿದಂಗೆ ನಿಲ್ವಾಗಲೆಲ್ಲ ಮಾಡು. ನನಗೆ ಅಧಿಕಾರ ಕೇಳೋಕ್ಕೆ ನಾನು ಎಕ್ಸ್-ಮಿನಿಸ್ಟ್ರು, ಎಕ್ಸ್-MLA, ಆಮೇಲೆ ಇಲ್ಲಿ ಡಿಫಿಡೆಡ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ. ನನಗೆ ಹಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟ್ರ್ ಕೊಡೋದು ಹಕ್ಕು ನನಗೂ ಇದೆ. ನಾನು ಕೂಡ ಅವಾಯ್ಡ್ ಮಾಡಿದ್ದೆ. ಆದಿನಾರಾಯಣ ಇದ್ದಾರೆ ಅಂತ ಸುಮ್ಮನೆ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದವರು, ಅವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟ್ರ್ ಕೊಡಿ, ನಾನು ಕೊಡೋಲ್ಲ. ನಾನು ಅರ್ಥ ಮಾಡ್ಕೊಡಿ. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು. ಅದು ತಿಳ್ಕೊಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನು ಕಾಶನ್ ಅಂತ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣ್ಕೊಂಡು ಹೋಗಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ಅದು ನಿಜ ಅಂತ ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದರೆ MLAಗೆ ರಿಸೈನ್ ಮಾಡಿ. ಇಷ್ಟೇ ನಾನು ಇಂಡಸ್ಟ್ರಿಯಲ್ಲಿ. ಈಗ ಇನ್ನೂ ಮೇಜರ್ ಪ್ರಾಜೆಕ್ಟ್ಸು ನನ್ನ ಕನಸಿನ ಕೂಸುಗಳು 1500 ಎಕರೆ, 1450 ಎಕರೆದು ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಇದು ದೇವರಾಜ ಸಮುದ್ರದಲ್ಲಿ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RIನಲ್ಲಿ ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸಿದೆ. ಅಷ್ಟು ನಾನು ಅವಧಿ ಮುಗಿದು ನಾನು ಆ ಕಡೆ ಹೋಗ್ಬಿಟ್ಟೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ. ನಾನೇ ಹೇಳಿದೆ, ನೋಡ ಸಮೃದ್ಧಿ, ಇದನ್ನು ಫಾಲೋಅಪ್ ಮಾಡು. 750 ಎಕರೆಗೆ ಇಂಡಸ್ಟ್ರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ. ಇನ್ನು ಉಳಿದಿದ್ದು ಆಮೇಲೆ ಮಾಡು. ಆಯ್ತಣ್ಣ ಅಂದ, ಮಾಡಿದ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನ್ನಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್ನು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ. ಅದನ್ನು ಡೆಲ್ಲಿಗೆಲ್ಲ ಕಳಿಸಿದೆ. ಅದು ಫಾಲೋಅಪ್ ಮಾಡು. ಆವಾಗ ನಾನು ಮಾಡಿಸಿದ್ದೀನಿ. ನಾನು ಇದ್ದಾಗ ಅಂದಾಗ ಅದು ಏನು ಮಾಡಿಲ್ಲ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದಾಗ ಮಾಡಬೇಕಾ, ಇಲ್ಲ ಇವರು ಮಾಡಬೇಕಾ? ಅದ್ರ ಬಗ್ಗೆ ಗಮನ ಹರಿಸಿ ಹೊರತು ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ, ನಿಂದೆ ಸರ್ಕಾರ ಇದೆ, ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಪ್ರತಿದಿನ ಅನುದಾನ ಅವರ ಅವರ ಕೆಪಾಸಿಟಿ ಏನು ಹೋಗಬೇಕು, ಕೇಳಬೇಕು. ಈಗ ಈ ಅನೂರು ಕ್ಷೇತ್ರದಲ್ಲಿ ಇವರೊಬ್ಬರು ಇದ್ದಾರೆ MLA,
ಮಂಜುನಾಥ್ ಅಂತ, ಅವರು ಜೆ ಡಿ ಎಸ್ನವರು. ಎಷ್ಟು ಅನುಮಾನ ತೊಗೊಂಡೋಗಿದೆ ಗೊತ್ತಾ ನಿಮಗೆ? ಅದಕ್ಕೆ ಇರಬೇಕಲ್ಲ ಐಡಿಯಾ, ತಗೊಳ್ಳೋಂಥ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ ಜೆ ಡಿ ಎಸ್ನ ತೊಗೊಂಡೋಗಿಲ್ಲ, ಎಷ್ಟು ಜನ ಬಿ ಜೆ ಪಿ ತೊಗೊಂಡೋಗಿ ಸಿದ್ದರಾಮಯ್ಯ ಇರೋದಿಲ್ಲ. ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಬೇಕಾದ್ರೆ ನೋಡಿ. ಅದು ಈಗ ಮಾಡ್ಕೊಳ್ಳಲ್ಲ ಇವರು, ಮೇಲ್ಮೇಲೆ ಓಡಾಡಿಕೊಂಡು ಬಂದ್ಬಿಟ್ರೆ ಆಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲಪ್ಪ, ಅನೂರು ಎಮ್ ಎಲ್ ಎ ಮಾತಾಡ್ತೀವಿ, ಎಷ್ಟು ಅನ್ನ ತೊಗೊಂಡಿದ್ದೆ, ಎಷ್ಟು ಕೆಲಸ ಮಾಡಿದ್ದೆ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ, ಬೆಂಗಳೂರಿಗೆ ಹತ್ರ. ನಾನು ಅದಿರೋದು ಚಾಮರಾಜಪೇಟೆ ಜಿಲ್ಲೆಯಲ್ಲಿ, ಸುಹಾಸ ಸಮುದ್ರದ ಕಡ್ತಾನೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಅದೊಂದೇ ಕಾರಣ ಹೇಳ್ಬಿಟ್ರೆ ಆಗಲ್ಲ. ಎಮ್ ಎಲ್ ಎ ಆದಮೇಲೆ ಹೋಗ್ಬೇಕು, ಬೇಕು ಬಾರೋ ಸ್ಟಿಲ್ ಏನು ಭಿಕ್ಷೆ ಬೇಡಿ ತರಬೇಕಪ್ಪ. ಭಿಕ್ಷೆಯನ್ನು ಓಡೋನು ಸಾರಿ ವಿಡ್ರಾ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಭಿಕ್ಷೆಯನ್ನು ನಾವು ಭಿಕ್ಷೆ ಬಿಡ್ಬೇಕಾ ಅನ್ನೋ ಡೈಲಾಗ್ ಹೊಡೋಗ್ಬಿಡ್ತಾರೆ. ಬೇಡ, ಅದು ತೆಗಿಬಿಡಿ, ಕಡದಿಂದ ತೆಗೆದ್ಬಿಟ್ಟು ಅದು ಹೋಗಲಿ, ರಿಕ್ವೆಸ್ಟ್ ಮಾಡ್ಕೊಂಡು ತರಲಿ. ಈಗ ಡಿ ಕೆ ಅವರು ಯಾಕೆ ಕೊಡಲ್ಲ ಅಂತಾರೆ? ಹೋದರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಕೊಡಲ್ಲ ಅಂತಾರೆ ಡಿ ಕೆ ಸಾಹೇಬರು? ಎಷ್ಟು ಜನ ಕೊಡ್ತಾ ಇದ್ದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದೊಂದು ಕೋಟಿ ಕುಡಿಯೋ ನೀರು ಕೊಟ್ಟಿದ್ದಾರೆ ಗೊತ್ತಲ್ಲ ಈಗ. ಹಾಂ, ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡಲಿ, ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರನ್ನಾದರೂ ನಮ್ಮ ಮಂಜಣ್ಣನೋ ಆದಿನಾರಾಯಣ ಅವ್ರ ಜೊತೆಲಿ ಉಪಯೋಗಿಸ್ಕೊಂಡು ಅವ್ರ ಮೂಲಕ ನಾವು ತರ್ಬೋದಲ್ಲ. ಒಂದು ಹೇಳಿದ್ ನಾನು, ಬೇಡ ಅಂತಾರ? ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ? ಎಮ್ ಎಲ್ ಎ ಅದು ಯಾರಿದೆ ಅಂತ? ಎಮ್ ಎಲ್ ಒಂದು ಸೆಲೆಕ್ಟ್ ಆದಮೇಲೆ ಎಮ್ ಎಲ್ ಎನೇ, ಪ್ರತಿಯೊಬ್ಬರಿಗೂ ಎಮ್ ಎಲ್ ಎ, ಭೇದ ಭಾವ ಏನೂ ಇರಲ್ಲ. ಕೆಲಸಗಳನ್ನ ಮಾಡಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ ಎಮ್ ಎಲ್ ಎ ಎಲ್ಲರಿಗೂ ಎಮ್ ಎಲ್ ಎನೇ, ಎಲ್ಲ ಪ್ರಾಜೆಕ್ಟ್ ಅವರೇ ಎಮ್ ಎಲ್ ಎ ಅವರೇ ಮಾಡ್ತಾರೆ. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ, ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಈ ಎಲ್ಲ ಲೀಡರ್ಗಳ ಮಾಧ್ಯಮವನ್ನು ಕರೆಸಿ ಇದೇ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಡಿಕ್ಲೇರ್ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ಜನಗಳು ಇದನ್ನು ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರೂ ಅದೇ ಎಪ್ರೋಸ್ತಾರೆ ಏನು ಸರ್ ನೀವು ವಹಿಸ್ರಿ ಅಂತಾರೆ. ಹೊಸ್ತಾನ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸುಸ್ತಾನ ನಾನು ಲೀಡರ್ಗಳೆಲ್ಲ ಕನ್ಸಲ್ಟ್ ಮಾಡಬೇಕು, ಮಂಜಣ್ಣ ಕೇಳಬೇಕು, ಎಲ್ಲ ಲೀಡರ್, ಕಾಂಗ್ರೆಸ್ ಲೀಡರ್ ಕೇಳಬೇಕು, ಎಲ್ಲ ಹಿರಿಯರನ್ನೆಲ್ಲ ಕೇಳಿ ಎಲ್ಲರೂ ಒಪ್ಪಿಗೆ ಆದರೆ ಅದು ಆಮೇಲೆ ತೀರ್ಮಾನ. ನಾನು ಒಬ್ಬನ ತೀರ್ಮಾನ ಅಲ್ಲ. ಸರ್, ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವು ಮಾಡ್ಬೋದು ಕ್ಷೇತ್ರಕ್ಕೆ. ಅಲ್ಲ, ಇದುವರೆಗೂ ನಾನು ಅದು ಯಾಕೆ ಮಾಡಿಲ್ಲ ಅಂದರೆ, ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಇದ್ದಲ್ಲ, ಅವರೇ ಎಮ್ ಎಲ್ ಎ ಇದ್ದಂಗೆ. ಅವ್ರು ಇದ್ದಾಗ ನಾನು ಕೊಟ್ಟರೆ ಸೂಡಪ್ಪ వాళ్ళు పోయిರಿ నేను ರಿಪೀಟೆಡ್ ಕ್ಯಾಂಡಿಡೇಟ್ ನಾ ಪೋರ್ ಅಂತ ವಾಳ್ತಿಸ್ಕೊಂಡವ್ರು ಯಾಕೆ ಬೇಕು? ಈಗ ಆದಿನಾರಾಯಣ ಹೇಳಿ ಚಲಾಯಿಸ್ಕೊಡ್ತೀನಿ, ಮಂಜಣ್ಣ ಹೇಳಿ ನೋಡಿರಿ ನಾಳೆ ಅಂತ ತರ್ತೀನಿ, ನಾನು ಡಿ ಕೆ ಹತ್ರ ಹೋಗಿ ಏನು ಬೇಕಾದ್ರೆ ನಿಮ್ಗೆ ಅನುದಾನ ಕೊಡ್ತೀನಿ. ಏನೇನು ಅನುದಾನ ಬಂದರೂ ಎಮ್ ಎಲ್ ಎಗೆ ಹೋಗುತ್ತದೋ ಆ ಮನುಷ್ಯನೇ ಮಾಡಬೇಕಿಲ್ಲ. ಎಲ್ಲ ನೀವು ಒಂದೇ ಪಡ್ತಾರಲ್ಲ, ಆದಿನಾರಾಯಣ ಮಂಜಣ್ಣ ಮಂಜಣ್ಣ ಅದೇ ಹೇಳ್ತಾ ಇದ್ನಲ್ಲ. ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, ಡಿ ಕೆ ಹತ್ರ ಕರ್ಕೊಂಡು ಹೋಗ್ತೀನಿ, ನಾನು ಅಲಾಟ್ ಮಾಡಿಸ್ತೀನಿ. ನಾನು ನಮ್ಮ ಲೀಡ್ರು ಇವರು ಯಾರಪ್ಪ ಅಲ್ಲಪ್ಪ ಸತ್ತೋದ್ರಲ್ಲ, ನೀಲಕಂಠೇಗೌಡರು, ಅವರು ಸತ್ತಾಗ ಇಲ್ಲಿ ಬಂದಿದೆ. ಏನಾಗಲಿ, ಅವರು ನನ್ನ ಎಲೆಕ್ಷನ್ಗೆ ಓಡಾಡಿದ್ರು, ಇಲ್ಲ ಅಂತಲ್ಲ. ನೈಟೆಲ್ಲ ನಿದ್ದೆ ಹೋಗಿಲ್ಲ. ಅವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದು ಮಾಡಿಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ ಬಿಡಿ. ಆವಾಗ ಬಂದಿದ್ದು, ನಾನು ಹೊರಗಡೆ ಬಂದಿಲ್ಲ. ನೋಡಿ, ಅನ್ಲೆಸ್ ಐ ಆಮ್ ಇನ್ವೈಟೆಡ್ ನಾನು ಬರೋಕ್ಕಾಗಲ್ಲ, ಕರೀದೇ ಬರೋಕ್ಕೆ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದರೆ, ನಾನೊಬ್ಬ ಕಾಂಗ್ರೆಸ್ ಲೀಡ್ರಾಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮಗಂದರೆ ಕಾಂಗ್ರೆಸ್ ಇವರಿಗೆಲ್ಲ ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥರ ನಾನು ಅನ್ಕೊತೀನಿ. ಅಷ್ಟು ಚೀಪ ನಾವು ಮಾಡೋಕ್ಕೆ. ನಮ್ಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನನಗೆ ಚೆನ್ನಾಗಿ ಗೊತ್ತು, ಏನು ಮಾಡಬೇಕು ಏನು ಅಂತ. ಇನ್ನೂ ಈಗ ಅನೇಕ ಕೆಲಸಗಳು ಊರಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳಿಗೆ ಗೊತ್ತಿದೆ. ಹೆಂಗೆ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು ಪಾಪ 2 ವೀಲರ್ ನೋಡಿ ಎಷ್ಟು ಬಿಡೋರು, ಇಲ್ಲ ಅವನಿ ಯಾವ್ದು ಹೋಗಿ ತಗೊಳ್ಳಿ, ಅವನಿ ತೊಗೊಳ್ಳಿ, ದುಕ್ಸನ ತೊಗೊಳ್ಳಿ, ಕಾಯಲೂರು ರೋಡ್ ತೊಗೊಳ್ಳಿ, ಈ ಕಡೆ ತೊಗೊಳ್ಳಿ, ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡು ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡು ಒಂದು ಫಾರ್ಮ್ ಹೌಸ್ ಇತ್ತು, ಅದು ಮಾರಿಬಿಟ್ಟೆ. ಈಗ ಕೂತಂಡೇಡಿ ತೊಗೊಂಡಿದ್ದೀನಿ. ಕೂತಂಡ ಯಾಕೆ ತೊಗೊಂಡಿದ್ದೀನಿ ಹೇಳಿ? ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ, ಇಲ್ಲ ಅಂತಲ್ಲ. ಸರ್, ಈಗಿನ MLA ಅವರಿಗೆ ಇದೇ ಮೊದಲು ಕೊಟ್ಟರು, ನಾಗೇಶ್ ಮಾಜಿ ಸಚಿವರಿಂದ ಇದೇ ಮೊದಲು ಕೊಟ್ಟರು. ನಾನು ಯಾಕೆ ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ. ನನ್ನ ಪಾಡಿಗೆ ನಾನು ಇದ್ನಪ್ಪ. ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನು ಕೆಣ್ಕೋದು ಯಾಕೆ? ಇಲ್ದಿದ್ದು ಯಾಕೆ? ಪ್ರೂವ್ ಮಾಡಲಿ. ಈಗ ಪ್ರೂವ್ ನೀವು ಕೇಳಿ, ಮಾತನ್ನ ಪ್ರೂವ್ ಮಾಡಿ. ಅಮ್ಮ ಅವ್ರು ಇರಬಾರ್ದು, MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಟಾಕ್ಸ್ ಮಾತಾಡಬಾರ್ದು, ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಹೇಳ್ರಪ್ಪ. ಇದುವರೆಗೆ 3 ವರ್ಷದಲ್ಲಿ ಏನಾದರೂ ನೆಗೆಟಿವ್ ಮಾತಾಡಿದ್ದೀನಾ? ನನ್ನ ಪಡ ಬರ್ತಾ ಇದೆ, ಏನೇನೋ ಹೇಳೋರು, ಅದಿಲ್ಲ ಇದಿಲ್ಲ ಹಿಂಗೆ ಮಾಡ್ತಾರೆ. ನಾನು ಕಿವಿಗೆ ಹಾಕೊತಿರಲಿಲ್ಲ. ಅವ್ರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ ಟಿಕ್ ಟಿಂಗ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನವರೇ ಅವ್ರು ಸಪೋರ್ಟ್ ಮಾಡಿದ್ರೆ ಅನುದಾನ ಬಂದು ಮಾಡ್ಬೋದು, ಇಲ್ಲ ಅಂತಲ್ಲ.
ಅದಕ್ಕೆ ಮಂಜಣ್ಣ ಮನಸ್ಸು ಮಾಡಬೇಕು, ಆದಿನಾರಾಯಣ ಮನಸ್ಸು ಮಾಡಬೇಕು. ಅವ್ರು ಎಸ್ ಅಂದರೆ ನಾನು ಜೊತೆಗೆ ಸೇರಿಕೊಂಡು ಇರ್ತೀನಿ, ಅದರಲ್ಲೇನು ಎರಡು ಮಾತಿಲ್ಲ. ಓಕೆನಾ? ಅವ್ರು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ. ಕಾಂಟ್ರಾಕ್ಟ್ರು ಹಿಂದಿನ ಶಾಸಕರ ಅವಧಿಯಲ್ಲಿ ಇದಾಗಿದ್ದು ಅಂತ ಹೇಳ್ತಾರೆ. ನಿಮ್ಮ ಹೆಸರನ್ನು ಹೇಳಿ. ಇನಿಷಿಯಲ್ ಸಮಯದ ಹೇಳಿದಾರೆ. ಮ್ಯಾನ್, ಇನಿಷಿಯಲ್ ಸಮಯದ ಹೇಳಿದ್ದಾರೆ. ಎಷ್ಟು ಜನ ನನಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು, ನೀವು ಮಾಧ್ಯಮವರು ಒಂದು ಬ್ಯಾಲೆನ್ಸ್ ಮಾಡೋಕೆ ಹೋಗ್ತೀರಾ? ನಾನು ಎಲ್ಲರೂ ಮಾಡಿದ್ರಲ್ಲ, ನೀವು ಯಾಕೆ ಯಾರು ಒಬ್ಬರು ಮಾತಾಡಿಲ್ಲ? ಅಲ್ಲ, ಬೇಜಾರು ಮಾಡ್ಕೊಂಬೇಡಿ. ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನ ಯಾಕೆ ಕಂಡ ಮಾಡಿಲ್ಲ ನೀವು? ಎಚ್ ನಾಗೇಶ್ ಇನಿಷಿಯಲ್ ಸಮೇತ. ನಾನೇನು ಮೂರ್ಖಲ್ಲ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡೋಕ್ಕೆ. ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟು ಅದು ಇದು ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯಿತು ಅಂತೇನು ಅಂದ್ರಂತೆ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ರೆ ಆವಾಸ ಆಗಲ್ವಾ? ತಪ್ಪು ಏನೋ ಇದೆ, ಇವ್ರದೇ ತಪ್ಪು, ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಈಗ ಕ್ಷೇತ್ರಕ್ಕೆ ನೀವು ಬಂದಾಗೆಲ್ಲ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಸರ್. ಅದನ್ನು ನಾನು ಮಂಜಣ್ಣ ಹತ್ರ ಮಾತಾಡಿದ ವಿಷಯ ತಗೊತೀನಿ. ಥ್ಯಾಂಕ್ ಯು. 3 ಕೋಟಿ ಅದಂತ ನಾನು ನಂದೇ ಸಿಗ್ನಲ್ ಲೈಟ್ಸು ನಂದೇ. ಈಗ ಅವ್ರು ಪೂಜೆ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ನಂದೇ. ಅವ್ರು ಎಷ್ಟು ತಂದಿದ್ದಾರೆ ಅಂತ ಬೇಕಾದ್ರೆ ಅವರು ತೋರಿಸಿಲ್ಲ, ಅದೆಲ್ಲ ಹೇಳಿದ್ದೀನಿ. ಅರ್ಥ ಆಯ್ತಾ? ಖರ್ಚಾಗಿಲ್ಲ, ಪೂಜೆ ಮಾಡ್ತಾರೆ. ಕೆಲವು ಕಡೆ ಇವಾಗ ಅವ್ರಿಗೆ ಅಂತ ಒಂದು ಕಡೆ ಹೇಳಿದ್ದಾರೆ, ಬೇರೆ ಕಡೆ ಹೇಳಿಲ್ಲ. ಮಾಡಲಿ, ನಾನು ಅದಕ್ಕೂ ಸುಮ್ಮನಿದ್ದೀನಿ. ಕೆಪಾಸಿಟಿಯಲ್ಲಿ ತಂದು ಮಾಡಿ ಸುಮ್ಮನೆ ಬೇಡ ನಾನು. ನೀವು ಯಾರೋ ಹೇಳ್ಕೊಟ್ಟು ಮಾಡಿಸಿದ್ರೆ ಸರ್? ಅವೆಲ್ಲ ಮಕ್ಕಳು ಕೇಳಿದಾಗ ನಾನು ಕೇಳಬೇಕು, ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಅಲ್ಲ ಸರ್, ನಿಮ್ಗೆ ಜಾಸ್ತಿ ಬಿಸಿ ಪರ್ಸನ್ ನೀವು, ಎಲ್ಲೆಲ್ಲೋ ಇರ್ತೀರಿ, ಇದ್ರ ಬಗ್ಗೆ ಅಬ್ಸರ್ವ್ ಮಾಡಿರಲ್ಲ. ಯಾರೋ ಹೇಳ್ಕೊಟ್ಟು ಮಾಡಿದಂಗೆ ನೋಡ್ತಾ ನನಗೆ ನಮ್ಗೆ ಗೊತ್ತಿದ್ದಂಗೆ ಎನಿಮೀಸು ನನಗೆ ಯಾರು ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಅಲ್ಲಲ್ಲ, ಯಾರೋ ಹೇಳ್ಕೊಟ್ಟು ಇಲ್ಲ ಅದು ಉಪ್ಕೊಂಡಿರಮ್ಮ ಅಂತ ಉಪ್ಕೊಂಡು ಏನೋ ದೊಡ್ಡದಾಗಿ ಕೆರೆ ಉದ್ಧಾರ ಮಾಡಿದೆ ಅಂತ ಊಟ ಮಾತಾಡೋದಲ್ಲ, ಮಾತಾಡ್ಬೋದು. ಇನ್ಸ್ಪೆಕ್ಷನ್ ಮಾಡಬೇಕು, ಬರಬೇಕು. ಹೋಗಿರೋ ಬೇರೆ ಕೆಲಸಕ್ಕೆ ಅದು ಯಾಕೆ ಬೇಕು? ಕೆರೆ ಕ್ಲೀನ್ ಮಾಡಿಸ್ಲಿ, ವಾಸನೆ ತೆಗಿಲಿ, ಅದೆಲ್ಲ ಮಾಡಲಿ. ನಾವು ಮಾಡಿದ ಕೆಲಸ ಮಾಡಲಿ. ನಾನು ಯಾಕೆ ನಾಲ್ಕೊಂಬಂದು ಅಷ್ಟೊಂದಲ್ಲ ಅವ್ರಿಗೆ. ನನ್ನ ಭಾಳ ನಾನು ಇದ್ದೀನಿ. ಎಲೆಕ್ಷನ್ ಹತ್ರ ಇದೆ, ಅರ್ಥ ಮಾಡ್ಕೋಬೇಕು ಅವರು. ಎಲೆಕ್ಷನ್ ಹತ್ರ ಇದೆ, ಎಲ್ಲ ಅವ್ರನ್ನ ಒಳ್ಳೆಯವ್ರು ಮಾಡ್ಕೊಂಡು ಯಾಕಪ್ಪ ಇಷ್ಟೋರು ಅಂತಿರೋದು. ನೆಕ್ಸ್ಟ್ ಎಲೆಕ್ಷನ್ಗೆ ಏನು ಮಾಡ್ಬೇಕು ಅದು ಮಾಡಲಿ. ಕಾಂಗ್ರೆಸ್ ಸುಮ್ಮನೆ ಗೊತ್ತಿಲ್ಲ, ಕೈಕೊಂಡು ಗೊತ್ತಿಲ್ಲ ನಾವು, ನಮ್ಗೆ ಗೊತ್ತಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಓಕೆನಾ? ಅಲ್ಲ ಸರ್, ನೀವು ಮಾಜಿ ಸಚಿವರು, ನಿಮ್ಮ ಬೆಂಬಲಿಗರು ಬೇಜಾರು ಜನ ಇದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ಅವರೇ ಮಾತಾಡ್ಬೋದು. ನೀವೇ ಬಂದು ಮಾತಾಡ್ಬೇಕಂದ್ರೆ ಇದ್ಯಾರೋ ಇಲ್ಲ ನಾನು ಯಾಕಂದ್ರೆ ನಾನು ಸ್ಟ್ರೈಟ್ ಫಾರ್ವರ್ಡ್ ಗೊತ್ತಿದೆ, ಇನ್ನೊಬ್ಬರ ಕಡೆಯಿಂದ ಮಾಡಿಸಲ್ಲ ನಾನು. ಅಲ್ಲ ಸರ್, ಬೆಂಬಲಿಗರು ಬೇಜಾರು ಜನ ಇದ್ರಲ್ಲ ಸರ್, ಅವರೇ ಮಾಡ್ಬೋದಾಗಿತ್ತು. ಅವರು ಹೇಳಿದ್ಮೇಲೆ ನಾನು ಮಾಡಲೇಬೇಕಾರೆ ಕೌಂಟ್ರ್ ಮಾಡಬೇಕು. ಬೇರೆಯವ್ರಿಗೆ ಅಂತ ಶಾಸಕ ಹೇಳೋಕ್ಕಾಗೋದಿಲ್ಲ. ನಾನು ಮಾಡಿದ್ದು ನನಗೆ ಗೊತ್ತು, ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸು, ನಾನು ಖರ್ಚು ಮಾಡಿದ್ದು. ಸರ್, ಹೈವೇಯಲ್ಲಿ ಕೆರೆ ಮಾತ್ರ ವಿಸಿಟ್ ಮಾಡ್ತಾರೆ ಅವರು, ಹಳ್ಳಿಗಳಲ್ಲಿ ಕೆರೆ ಒತ್ತುವರಿಗಳಾಗಿದೆ, ಅದ್ರ ಬಗ್ಗೆ ಮಾತಾಡೋದು ಯಾರು